ಹಲೋ ನಮಸ್ಕಾರ. ನಿನ್ನೆ ಬ್ಲಾಗ್ ನಲ್ಲಿ ನೋಡಿದ್ರೆ ನಾನು ಸೋಲಾಪುರ್ ಬಂದಿದ್ದೆ. ಯಾಕೆ ಬಂದಿದ್ದೆ ಅಂತ ಈಗ ಹೇಳ್ತೀನಿ ಬನ್ನಿ. ಈಗ ಮಾರ್ನಿಂಗ್ ಆಗಿದೆ 6:40. ಈಗ ಇಲ್ಲಿಂದ ನಾನು ನಮ್ಮ ಅಣ್ಣ ಇಬ್ಬರು ಹೊಟ್ಟಿವಿ. ಇಲ್ಲಿ ತುಳಜಾಪುರ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಮಾರ್ನಿಂಗ್ ಅಂತೂ ತುಂಬಾ ಕೋಲ್ಡ್ ಇತ್ತು. ಆಮೇಲೆ ಸ್ವಲ್ಪ ದೂರ ಬಂದೇವು, ಮಳೆ ಹತ್ತಿತ್ತು. ಇಲ್ಲಂತೂ ಫುಲ್ ದಬಾಸಿ ಮಳೆ ಆಯ್ತು. ಸ್ವಲ್ಪ ದೂರ ಬಂದೇವು. ಇಲ್ಲಿ ನೋಡಿ ಒಂದು ಹುಡುಗಿ ಸ್ಕೇಟಿಂಗ್ ತಗೊಂಡ್ ತುಳಜಾಪುರ ಸುಮ್ಮನೆ ಆಗಲ್ಲ ಈ ತರ ಐವದ ಸ್ಕೇಟಿಂಗ್ ತಗೊಂಡ್ ಬರೋದು. ಯಾಕಂದ್ರೆ ನಾವು ಟ್ರೈನರ್ ಆಗಿ ಹೇಳ್ತಿದ್ದೀನಿ. ಅವಾಗ ಕೂಡ ಮಳೆ ಕೂಡ ಹೊಂಟಿದೆ. ಫುಲ್ ಹೆವಿ ರಿಸ್ಕ್ ಇರುತ್ತೆ. ಆದ್ರೆ ಅವ್ರು ತಂದೆ ತಾಯಿ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ನನ್ನ ಕಡೆಯಿಂದ. ಇಲ್ಲಿಂದ ಇನ್ನೊಂದು 26 ಕಿಲೋಮೀಟರ್ ಇದೆ ತುಳಜಾಪುರ. ಸೀದಾ ನಾವು ಬಂದೀವಿ ತುಳಜಾಪುರ. ಬಂದ ತಕ್ಷಣ ಅಣ್ಣ ಚಾ ಕುಡಿ ಬಂದ್ ಕರೆದ. ಅದಕ್ಕಾಗಿ ಮತ್ತೆ ತಡ ಅಂತ ಹೋಗಿ ಚಾ ಕುಡಿದು ಇಷ್ಟು ಮಳೆ ಚಾ ಕುಡಿಯೋಕೆ ಮಜಾನೇ ಬೇರೆ. ಈಗ ಚಾಯ್ ಕುಡಿದು ನಾನೇ ನಮ್ಮ ಅಣ್ಣ ಹೊಂಟಿವಿ ದೇವಸ್ಥಾನ ಕಡೆಗೆ. ನನಗಂತೂ ಫುಲ್ ಚಳಿ ಹಾಕಿದ್ದು. ಫುಲ್ ನಡಗಲತ್ತೀನಿ ಗಡ ಗಡ ಗಡ. ನಮ್ ಬ್ಯಾಗ್ ತಂದಿಲ್ಲ ದುಕಾನದಲ್ಲಿ ಇಲ್ಲಿಂದ ನಾವು ದರ್ಶನ ಮಾಡಕ್ ಹೋಗ್ತಿದ್ವಿ. ಈಗ ಸ್ವಲ್ಪ ದೂರ ಬಂದಿವಿ. ಇಲ್ಲಿ ನೋಡ್ತೀವಿ ಗುರು, ಇಲ್ಲಿಂದ ನಾವು ಲೈನ್ ಹಚ್ಚಿ ಹೋಗ್ಬೇಕಂತ. ಇಲ್ಲಿಂದ ಲೈನ್ ಹಚ್ಚಿ ಹೋಗ್ದು. ಇಲ್ಲಿ ನಮ್ಗೆ 2 ಅವರ್ಸ್ ಹತ್ತಿತ್ತು ನಮಗೆ ಎಲ್ಲರಿಗೂ. ನನಗೆ ನಮ್ಮ ಮನೆ ದರ್ಶನ ಮಾಡಕ್ಕೆ ಇಲ್ಲಿಂದ ನಾವು ಹೋಗಿ ಸೀದಾ ಹೋಗಿ ದೇವಿ ದರ್ಶನ ಮಾಡಿದ್ವಿ. ಕ್ಯಾಮ್ರಾ ಅಲೋ ಇದಿಲ್ಲ, ಅದಕ್ಕಾಗಿ ವಿಡಿಯೋ ಹಾಕಿದೆ. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದೆ. ನೋಡಿ ದೇವಸ್ಥಾನ ಯಾವ ತರ ಇದೆ ಅಂತ. ಲಿಟ್ರಲಿ 5 ವರ್ಷ ಆದ್ಮೇಲೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನ್ನ ಮನ ಒಂದು ವಿಡಿಯೋ ತಿಕ್ಕಂದೀವಿ.